ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆಕ್ಸ್ಟ್ ಈ ವಿಡಿಯೋದೊಳಗೆ ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಯಾವುದು? ಸಿಕ್ಸ್ತ್ ಕ್ವಶನ್. ಸೊ ಸಿಕ್ಸ್ತ್ ಕ್ವಶನ್ ಏನು ಹೇಳುತ್ತೆ? 4 ಪಾಯಿಂಟ್ ಚಾರ್ಜಸ್ QA 2 microcoulomb, QB -5 microcoulomb, QC 2 microcoulomb and QD -5 microcoulomb are located at the corners of the square ABCD of side 10 cm. What is the force on the charge of 1 microcoulomb placed at the center of the square ಅಂತ ಕೇಳಿದಾರೆ. ಓಕೆ, ಸೊ ಈ ಕ್ವಶನ್ ಈಚ್ ವರ್ಡ್ ಬೈ ವರ್ಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂದ್ರೆ ದೇರ್ ಆರ್ 4 ಪಾಯಿಂಟ್ ಚಾರ್ಜಸ್. 4 ಪಾಯಿಂಟ್ ಚಾರ್ಜಸ್ ಇದೆ ಅಂತ, ಆ್ಯಂಡ್ ದೇ ಆರ್ ಲೊಕೇಟೆಡ್ ಅಟ್ ದ ಕಾರ್ನರ್ಸ್ ಆಫ್ ದ ಸ್ಕ್ವೇರ್. ಸೊ ಕಾರ್ನರ್ಸ್ ಆಫ್ ದ ಸ್ಕ್ವೇರ್ ತೆಗಿಬೇಕು ಅಂತಂದ್ರೆ ಸ್ಕ್ವೇರ್ ಅಂತ ಹೇಳಿದ್ರೆ ಸಾರಿ. ಸೊ ಸ್ಕ್ವೇರ್ ಅಂದರೆ ಏನಿರುತ್ತೆ ಅದ್ರೊಳಗೆ? ಎಲ್ಲ ಸೈಡ್ಸ್ ಈಕ್ವಲ್ ಇರ್ತಾವೆ. ಸೊ ಎಲ್ಲ ಸೈಡ್ ಈಕ್ವಲ್ ಇರೋಂಥದ್ದು ಒಂದು ಸ್ಕ್ವೇರ್ ತೆಗಿರಿ, ಅದಕ್ಕೆ ಹೆಸರು ಕೊಡ್ರಿ ABCD ಆ್ಯಂಡ್ ಈಚ್ ಸೈಡ್ 10 cm. ಈಚ್ ಸೈಡ್ 10 cm ಅಂದರೆ ಈ ಕಡೆ 10, ಈ ಕಡೆ 10, ಇದು 10, ಇದು 10, ಎಲ್ಲ ಕಡೆ 10 ಇರುತ್ತೆ. ಆ್ಯಂಡ್ ದೆನ್ 4 ಪಾಯಿಂಟ್ ಚಾರ್ಜಸ್ ಆಫ್ QA, QB, QC, QD. QA, QB, QC and QD are placed at the corners. ಓಕೆ, ಇದಕ್ಕೆಲ್ಲದಕ್ಕೂ ಒಂದೊಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? QA ವ್ಯಾಲ್ಯೂ ಎಷ್ಟು? QA ವ್ಯಾಲ್ಯೂ ಇಸ್ 2 microcoulomb. QA ವ್ಯಾಲ್ಯೂ ಇಸ್ 2 microcoulomb. QB ವ್ಯಾಲ್ಯೂ ಇಸ್ -5 microcoulomb. -5 microcoulomb. QC is 2 microcoulomb. 2 microcoulomb. And QD is -5 microcoulomb. ಓಕೆ, ಈಗ 4 ಕಾರ್ನರ್ ಒಳಗೆ 4 ಪಾಯಿಂಟ್ ಚಾರ್ಜಸ್ ಇಟ್ಟಿದ್ದೀವಿ. ದೆನ್ ವಾಟ್ ಈಸ್ ದ ಫೋರ್ಸ್ ಆಫ್ ದ ಚಾರ್ಜ್? ಫೋರ್ಸ್ ಆನ್ ದ ಚಾರ್ಜ್ ಆಫ್ 1 microcoulomb ಪ್ಲೇಸ್ಡ್ ಅಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್. ಓಕೆ, ಸೆಂಟರ್ ಆಫ್ ದ ಸ್ಕ್ವೇರ್ ಒಳಗೆ 1 microcoulomb ಪಾಯಿಂಟ್ ಚಾರ್ಜ್ ಇಟ್ಟಿದ್ದೀವಿ. ಓಕೆ, ಈಗ ಅದರೊಳಗೆ ಏನಂತ ಹೇಳ್ತಾರೆ? ದ ಫೋರ್ಸ್ ಆನ್ ದ ಚಾರ್ಜ್ ಅಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ಕಂಡು ಹಿಡಿಬೇಕು ನಾವೀಗ. ಓಕೆ, ಫೋರ್ಸ್ ಕಂಡು ಹಿಡಿಬೇಕಂದ್ರೆ ಏನು? ಈಗ ಎಷ್ಟಿದು? ಎರಡು. ಜಸ್ಟ್ ನಾವು ಲಾಸ್ಟ್ ಟೈಮ್ ನೋಡಿದಾಗ 2 ಚಾರ್ಜ್ ಇದ್ವು, Q1 Q2 ಇದು ಈ ಕಡೆ ಏನಿತ್ತು? ಡಿಸ್ಟೆನ್ಸ್ R ಇತ್ತು. ಸೊ ಫೋರ್ಸ್ ಫಾರ್ಮುಲಾ ಹಾಕಿದ್ದೀವಿ, KQ1 Q2 /R². ಹೌದಾ? ಸೊ KQ1 Q2 /R². ಇಲ್ಲಿ ನಮಗೆ ಏನು ಬೇಕು? ಡಿಸ್ಟೆನ್ಸ್ ಬೇಕು, ಇವೆರಡರ ನಡುವಿನ ಡಿಸ್ಟೆನ್ಸ್. ಸೊ ಯಾವುದು ಇದು? ಮಲ್ಟಿಪಲ್ ಚಾರ್ಜಸ್ ಇದಾವೆ. ಇಲ್ಲಿ ಓನ್ಲಿ 2 ಚಾರ್ಜಸ್ ಇತ್ತು, ಇಲ್ಲಿ ಮಲ್ಟಿಪಲ್ ಚಾರ್ಜಸ್ ಇತ್ತು. ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ಏನಾಗುತ್ತೆ? ನಮ್ಮದು ದ ಫೋರ್ಸ್ ಈಸ್ ಈಕ್ವಲ್ಸ್ ಟು ದ ರಿಸಲ್ಟೆಂಟ್ ಫೋರ್ಸ್. ಎಲ್ಲದರದ್ದು ಫೋರ್ಸ್ ಹಾಕಿ ಏನೇನು ಬರುತ್ತಲ್ಲ ಅದರ ರಿಸಲ್ಟೆಂಟ್ ಫೋರ್ಸ್ ನಮಗೆ ಫೈನಲ್ ಆಗಿ ಇಲ್ಲಿ ಎಷ್ಟಿರುತ್ತೆ ಅದನ್ನು ಕಂಡು ಹಿಡಿಬೋದು ನಾವು. ಓಕೆ, ಸೊ ಈಗ ರಿಸಲ್ಟೆಂಟ್ ಫೋರ್ಸ್ ಫೈಂಡ್ ಔಟ್ ಮಾಡ್ಬೇಕು. ರಿಸಲ್ಟೆಂಟ್ ಫೋರ್ಸ್ ಏನಿದು? ಸೊ ನಮಗಿದು ಮಲ್ಟಿಪಲ್ ಚಾರ್ಜದ್ದು ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ 2 ಚಾರ್ಜ್ ಇರ್ತಾವೆ, 2 ಚಾರ್ಜ್ ಇತ್ತು. ದ ಫೋರ್ಸ್ ಆನ್ ದಿಸ್ ಡ್ಯೂ ಟು ದಿಸ್. ಸೊ ಈ ಥರ ಅನ್ಕೋರಿ, 3 ಚಾರ್ಜ್ ಇದೆ. ಸೊ Q1 Q2 Q3. ಓಕೆ, ಸೊ ಈಗ Q1 ಮತ್ತು Q2 ನಡುವೆ ಡಿಸ್ಟೆನ್ಸ್ R1 R2 ಅಂತ ಅನ್ಕೊಳ್ಳೋಣಂತ. ಓಕೆ, ಸೊ R1 R2 ಇತ್ತು. ಈಗ ಇವೆರಡರ ನಡುವಿಂದ ಫೋರ್ಸ್ Q3 ಫೋರ್ಸ್ ಆನ್ Q1, Q3 ಫೋರ್ಸ್ ಆನ್ Q1, Q2 ಫೋರ್ಸ್ ಆನ್ Q1. ಇದ್ರದ್ದು ಫೋರ್ಸ್ ಇದ್ರ ಮೇಲೆ ಮತ್ತು ಇದ್ರ ಫೋರ್ಸ್ ಇದ್ರ ಮೇಲೆ ಎರಡೂ ಬೀಳ್ತಿರ್ತಾವೆ. ಸೊ ಇಫ್ ದೇ ಆರ್ ಸೇಮ್ ಚಾರ್ಜಸ್, ರಿಪಲ್ ಆಗುತ್ತಾ ಅಂದರೆ ಇವೆರಡು ಪುಷ್ ಮಾಡ್ತಾವೆ. ಇದನ್ನ ಈ ಕಡೆ ಪುಷ್ ಮಾಡುತ್ತಾ, ಇದನ್ನ ಈ ಕಡೆ ಪುಷ್ ಮಾಡುತ್ತಾ. ಸೊ ವಾಟ್ ವಿಲ್ ಬಿ ಅವರ್ ರಿಸಲ್ಟೆಂಟ್ ಫೋರ್ಸ್? ಸೊ ಇದು ಅಕಸ್ಮಾತ್ 2 ಇತ್ತಂದ್ರೆ ಇದು ಈ ಡೈರೆಕ್ಷನಾಗ ಹೋಗ್ತಿತ್ತು. ದಿಸ್ ಇಸ್ ಪುಷಿಂಗ್ ದಿಸ್ ಇನ್ ದಿಸ್ ಡೈರೆಕ್ಷನ್. ಸೊ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಹೌದಾ? ಸೊ ಫೋರ್ಸ್ ಈ ವೆಕ್ಟರ್ ಕ್ವಾಂಟಿಟಿ ಅಂದರೆ ಇದು ಈ ಕಡೆ ಪುಷ್ ಮಾಡ್ಲಿಕ್ಕೆ. ಇದು Q3 ಅಗೇನ್ ದಿಸ್ ಇಸ್ ಪುಷಿಂಗ್ Q1 ಇನ್ ದಿಸ್ ಡೈರೆಕ್ಷನ್. ಎರಡೂ ಬೇರೆ ಬೇರೆ ಡೈರೆಕ್ಷನ್ ಒಳಗೆ Q1 ಅನ್ನು ಪುಷ್ ಮಾಡ್ಲಿಕ್ಕೆ. ಆ್ಯಂಡ್ ವಾಟ್ ವಿಲ್ ಬಿ ಅವರ್ ರಿಸಲ್ಟೆಂಟ್ ಫೋರ್ಸ್? ರಿಸಲ್ಟೆಂಟ್ ಫೋರ್ಸ್ ಇದು ಇದ್ದಿದ್ದಿಲ್ಲ ಅಂತಂದ್ರೆ ಇದು ಹಿಂಗೆ ಹೋಗ್ತಿತ್ತು, ಇದು ಇದ್ದಿದ್ದಿಲ್ಲ ಅಂತಂದ್ರೆ ಇದು ಹಿಂಗೆ ಹೋಗ್ತಿತ್ತು. ಬಟ್ ರಿಸಲ್ಟೆಂಟ್ ವಿಲ್ ಬಿ ಲೈಕ್ ದಿಸ್. ಸೊ ಇದು ಈಗ 2 ಪುಷ್ ಮಾಡಿದಂದ್ರೆ ರಿಸಲ್ಟೆಂಟ್ ಏನು ಬರುತ್ತಾ? ಈ ಥರ ಬರುತ್ತಾ? ಸೊ ನಮ್ಮದು ವೆಕ್ಟರ್ಸ್ ಒಳಗೆ ನಾವು ಕಲ್ತೀವಿ ಇದನ್ನು ಹೆಂಗೆ. ಸೊ ರಿಸಲ್ಟೆಂಟ್ ಫೋರ್ಸ್ ಈ ಥರ ಡೈರೆಕ್ಟಾಗಿ ಸಿಗುತ್ತೆ ನಮಗೆ. ಓಕೆ, ಸೊ ದಿಸ್ ಈಸ್ ದ ಫೋರ್ಸ್ ಡ್ಯೂ ಟು ಮಲ್ಟಿಪಲ್ ಚಾರ್ಜಸ್. ಈಗ ಇಲ್ಲಿ ಮಲ್ಟಿಪಲ್ ಚಾರ್ಜಸ್ ಇದಾವೆ. Q1 2 3 4 4 ಚಾರ್ಜಸ್ ಆ್ಯಕ್ಟಿಂಗ್ ಆನ್ ದ ಸೆಂಟರ್ ಚಾರ್ಜ್. ಈಗ ಇದ್ರೊಳಗೆ ಯಾವ ಥರ ಬೇಕು ನಮಗೆ? ಅಗೇನ್ ಡಿಸ್ಟೆನ್ಸ್ ಬೇಕು.
ಸೊ ಡಿಸ್ಟೆನ್ಸ್ ಏನು, ಈ ಡಿಸ್ಟೆನ್ಸ್ ಇಲ್ಲಿಂದ ಈ ಡಿಸ್ಟೆನ್ಸ್, ಇಲ್ಲಿಂದ ಈ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್. ಓಕೆ, ಇದನ್ನು ಫೈಂಡ್ ಔಟ್ ಮಾಡಿದ್ವಿ ಅಂತಂದ್ರೆ ಮತ್ತೆ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆ, ಟ್ರೈ ಮಾಡೋಣ. ಓಕೆ, ನಾವು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ಇದು 10 ಅಂತ ಕೊಟ್ರೆ, ಇದು 10 ಅಂತ ಕೊಟ್ರೆ, ಇದನ್ನ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲು, ಇಲ್ಲಿಂದ ಇಲ್ಲಿಗೆ. ಸೊ ಇದೇನಿದು ಅಟ್ ದ ಸೆಂಟರ್ ಅದ ಅಂತಂದ್ರೆ ಎ ಸಿ ಬಿ ಡಿ ದೇ ಆರ್ ಡಯಾಗನಲ್ಸ್. ಎ ಸಿ ಅಲ್ಲ, ಎ ಸಿ ಆ್ಯಂಡ್ ಬಿ ಡಿ, ಎ ಸಿ ಆ್ಯಂಡ್ ಬಿ ಡಿ ಡಯಾಗನಲ್ಸ್. ಸ್ಕ್ವೇರ್ ಒಳಗೆ ಡಯಾಗನಲ್ಸ್ ಈಕ್ವಲ್ ಇರ್ತಾವೆ. ಸೊ ಈಗ ಡಯಾಗನಲ್ಸ್ ಫೈಂಡ್ ಔಟ್ ಮಾಡ್ಬೋದು ನಾವು, ಡಯಾಗನಲ್ಸ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಸೊ ಡಯಾಗನಲ್ ನೀವು ಚೆಕ್ ಮಾಡಿದ್ರೆ ಅಂದರೆ ಎ ಸಿ ಬಿ ಇದು ಏನಿದು, ದಿಸ್ ಈಸ್ ಒನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಬಿಕಾಸ್ ಸ್ಕ್ವೇರ್ 90 ಡಿಗ್ರಿ ಇರುತ್ತೆ ಇಲ್ಲಿ ಕಾರ್ನರ್ ಒಳಗೆ. ಸೊ ಈ ಕಾರ್ನರ್ ಒಳಗೆ 90 ಡಿಗ್ರಿ ಇರುತ್ತೆ, ಎಲ್ಲ ಕಾರ್ನರ್ 90 ಡಿಗ್ರಿ ಇರ್ತಾವೆ ಅಂದ್ರೆ ಯಾವ್ದಾರ ಟ್ರಯಾಂಗಲ್ ತೊಗೊರಿ, ಎ ಡಿ ಸಿ ಅರ ತೊಗೊರಿ, ಎ ಬಿ ಸಿ ಅರ ತೊಗೊರಿ, ಯಾವ್ದು ತೊಗೊಂಡ್ರೆ ನಮಗೇನು ಸಿಗುತ್ತೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಗುತ್ತೆ. ಸೊ ನಾವು ಡಯಾಗನಲ್ಸ್ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ಬೋದು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಪೈಥಾಗೋರಸ್ ಥಿಯರಮ್. ಸೊ ಯಾವ ಥರ ಇದು ಇರಬೇಕು? ಈಗ ಕನ್ಸಿಡರ್ ಎ ಬಿ ಸಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಓಕೆ, ಸೊ ಎ ಸಿ ಗೊತ್ತಿಲ್ಲ, ಎ ಬಿ ಇಸ್ 10 ಸ್ಕ್ವೇರ್ ಪ್ಲಸ್ ಇದು 10 ಸ್ಕ್ವೇರ್, 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್, 2 ಇಂಟು 10 ಸ್ಕ್ವೇರ್ ಅಂತ ಬರೋಣ. ದೆನ್ ಎ ಸಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ಅದ. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ನಾಗ ಬರೋಣ. ಎ ಸಿ ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ನ ರೂಟ್ ಆಗತ್ತಂದ್ರೆ ರೂಟ್ ಟು 10 ಸ್ಕ್ವೇರ್ ಏನು 10 ಆಗ್ತದೆ. ಸೊ ರೂಟ್ ಟು 10 ನಾವು 10 ರೂಟ್ 2 ಅಂತ ಬರಿಬೋದು, 10 ರೂಟ್ 2. ಓಕೆ, ಸಿಂಪಲ್ ಕ್ಯಾಲ್ಕುಲೇಷನ್, ಏನು ಕನ್ಫ್ಯೂಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಪೈಥಾಗೋರಸ್ ಥಿಯರಮ್ ಹಾಕ್ತೀರಿ, ಹೈಪೋಟೆನಸ್ ಒಂದು ಬೇಸು ಒಂದು ಹೈಟ್, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್. ಈಗ ನಾವು ಇದು ಎ ಸಿ ಬಿ ಸಿ ಎ ಬಿ ಅಂತ ನೆನ್ಪಿಟ್ಕೋಬಾರ್ದು. ಅದನ್ನು ಪೈಥಾಗೋರಸ್ ಥಿಯರಮ್ನ ಯಾವಾಗಲೂ ಹೆಂಗೆ ನೆನ್ಪಿಟ್ಕೋಬೇಕು, ಯಾಕಂದ್ರೆ ನಮ್ಮ ಟ್ರಯಾಂಗಲ್ದೊಳಗೆ ನೇಮಿಂಗ್ಸ್ ಚೇಂಜ್ ಆಗ್ತಾವೆ. ಸೊ ಏನಂತ ನೆನ್ಪಿಟ್ಕೊಳ್ಳೋಣ, ಹೈಪೋಟೆನಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಬೇಸ್ ಸ್ಕ್ವೇರ್ ಪ್ಲಸ್ ಹೈಟ್ ಸ್ಕ್ವೇರ್ ಅಂತ ನೆನ್ಪಿಟ್ಕೋಬೇಕು. ಓಕೆ, ಸೊ ಇದು ಬೇಸ್ ಎಷ್ಟದ 10 ಸ್ಕ್ವೇರ್, ಹೈಟ್ 10. ಸೊ 10 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ 2 ಇಂಟು 10 ಸ್ಕ್ವೇರ್. ಸ್ಕ್ವೇರಿಂಗ್ ಇದನ್ನು ಸ್ಕ್ವೇರ್ ರಿಮೂವ್ ಮಾಡ್ಬೇಕಂದ್ರೆ ರೂಟ್ ಹಾಕೋತೀರಿ. ಸೊ ಇದು ರೂಟ್ ಆಗುತ್ತೆ 2ದು ರೂಟ್ 2, 10 ಸ್ಕ್ವೇರ್ದು ರೂಟ್ 10. ಸೊ 10 ರೂಟ್ 2 ಸಿಕ್ ನಮಗೆ. ಇದೇನಿದು ಡಯಾಗನಲ್ಸ್, ವ್ಯಾಲ್ಯೂ ಆಫ್ ದ ಡಯಾಗನಲ್, ಡಿಸ್ಟೆನ್ಸ್ ಆಫ್ ದ ಡಯಾಗನಲ್. ಓಕೆ, ಎ ಸಿ ಈಸ್ ಈಕ್ವಲ್ಸ್ ಟು ಬಿ ಡಿ, ದಟ್ ಈಸ್ 10 ರೂಟ್ 2. ಈಗ 10 ರೂಟ್ 2 ಅಂತಂದ್ರೆ ನಮ್ದೆಲ್ಲ ಪಾಯಿಂಟ್ ಸೆಂಟರ್ ಒಳಗದ. ಸೆಂಟರ್ ಒಳಗೆ ಅಂದ್ರೆ ಏನು, ಇವೆರಡು ಕಟ್ ಮಾಡ್ತೇವೆ, ಬೈಸೆಕ್ಟ್ ಮಾಡ್ತಾವೆ. ಸೊ ಬೈಸೆಕ್ಟ್ ಮಾಡ್ತವೆ ಅಂದರೆ ಏನಾಗುತ್ತೆ, ಈಗ ಓ ಎ ಈಸ್ ಈಕ್ವಲ್ಸ್ ಟು ಓ ಬಿ ಈಸ್ ಈಕ್ವಲ್ಸ್ ಟು ಓ ಸಿ ಆ್ಯಂಡ್ ಈಕ್ವಲ್ಸ್ ಟು ಓ ಡಿ. ಎಷ್ಟಿರುತ್ತೆ ಈಗ? ಈ ಡಯಾಗನಲ್ ಎಷ್ಟು, ಅದ್ರ ಅರ್ಧ ಇರ್ತದಲ್ಲ. ಸೊ ಡಯಾಗನಲ್ ನಮ್ದು 10 ರೂಟ್ 2, ಇದ್ರ ಅರ್ಧ ಅಂದ್ರೆ 5 ರೂಟ್ 2. ಸೊ ಹಾಫ್ ಆಫ್ ದ ಡಯಾಗನಲ್ 5 ರೂಟ್ 2 ಸಿಗುತ್ತೆ. ಎಲ್ಲ ಡಿಸ್ಟೆನ್ಸು 5 ರೂಟ್ 2. ಸೊ ಆಲ್ ಡಿಸ್ಟೆನ್ಸ್ ಸಿಕ್ಕು ನಮಗೆ ಏನಂತ 5 ರೂಟ್ 2. ಇದು ಅಷ್ಟ, ಇದು ಅಷ್ಟ, ಇದು ಅಷ್ಟ. ಓಕೆ, 5 ರೂಟ್ 2 ಸಿಕ್ತು. ಅಂದರೆ ಈಗ ಡಿಸ್ಟೆನ್ಸ್ ಈಕ್ವಲ್ ಅದ, ಈ ಡಿಸ್ಟೆನ್ಸ್ ಎಲ್ಲ ಡಿಸ್ಟೆನ್ಸ್ ಈಕ್ವಲ್ ಅದು. ಡಿಸ್ಟೆನ್ಸ್ ಈಕ್ವಲ್ ಆದಮೇಲೆ ಚಾರ್ಜ್ ನೋಡ್ತೀರಿ. ಸೊ ಚಾರ್ಜ್ ನೋಡೋಣ ಅಂತ. ಹೆಂಗದ ಚಾರ್ಜ್? ದಿಸ್ ಈಸ್ ಅವರ್ ಪಾಯಿಂಟ್ ಚಾರ್ಜ್ 1 ಮೈಕ್ರೋಕೂಲಮ್. ಈ ಡಿ ಒಳಗೆ ಏನದ -5 ಮೈಕ್ರೋಕೂಲಮ್. -5 ಮೈಕ್ರೋಕೂಲಮ್, ದಿಸ್ ಈಸ್ ಪ್ಲಸ್. ಏನು ಕೊಟ್ಟಿಲ್ಲ, ಪ್ಲಸ್. ಒಂದು ಪ್ಲಸ್ ಮೈನಸ್ ಇದ್ರೆ ಏನಾಗುತ್ತದ, ಅಟ್ರಾಕ್ಷನ್ ಫೋರ್ಸ್. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದ ಯಾವ್ದ್ರ ನಡುವ, ಇವೆರಡರ ನಡುವ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಮಾಡುತ್ತಿದ್ದು, ಈ ಚಾರ್ಜ್ ಇದನ್ನು ಈ ಕಡೆ ಪುಲ್ ಮಾಡುತ್ತೆ. ದಿಸ್ ಚಾರ್ಜ್ ವಿಲ್ ಪುಲ್ ದಿಸ್ ಸೈಡ್. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಿ, ಈ ಕಡೆ ನೋಡೋಣ. ಈ ಕಡೆ ಏನದ -5 ಮೈಕ್ರೋಕೂಲಮ್. ಅಗೇನ್ ಇದು ಮೈನಸ್, ಇದು ಪ್ಲಸ್. ಇದು ಈ ಕಡೆ ಪುಲ್ ಮಾಡೋಕ್ಕೆ ಟ್ರೈ ಮಾಡುತ್ತಾ, ಇದು ಈ ಕಡೆ ಪುಲ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತಾ ವಿತ್ ಸೇಮ್ ಫೋರ್ಸ್. ಯಾಕೆ? ಸೇಮ್ ಚಾರ್ಜ್, ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಇಸ್ ಸೇಮ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಆರ್ ಸೇಮ್. ಸೊ ದೇರ್ ವಿಲ್ ಬಿ ಸೇಮ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಸೆಂಟರ್ ಪಾಯಿಂಟ್ ಚಾರ್ಜ್. ಓಕೆ, ಸೇಮ್ ಚಾರ್ಜಿಂದ ಇದನ್ನ ಈ ಕಡೆ ಪುಲ್ ಮಾಡುತ್ತೆ, ಇದು ಈ ಕಡೆ ಪುಲ್ ಮಾಡುತ್ತೆ. ಅಂದ್ರೆ ರಿಸಲ್ಟೆಂಟ್ ಏನು ಬಂತು ನಮ್ಗೆ? ಸೊ ಎರಡು ಕ್ಯಾನ್ಸಲ್ ಆಗ್ತಾವೆ. ಓಕೆ, ಆ್ಯಂಡ್ ಹಿಯರ್
ಇಲ್ಲಿ 2 ಮೈಕ್ರೋಕೂಲಮ್, ಇಲ್ಲಿ 2 ಮೈಕ್ರೋಕೂಲಮ್, ಇದು ಯಾವುದಿದು ಪ್ಲಸ್ ಚಾರ್ಜ್. ಓಕೆ, ಪ್ಲಸ್ ಚಾರ್ಜ್ ಅಂದ್ರೆ ಇಲ್ಲಿ ಪ್ಲಸ್ ಅದ ಅಂದ್ರೆ ಎರಡು ಏನು ಮಾಡ್ತಾವೆ, ರಿಪಲ್ ಮಾಡ್ತಾವೆ. ಇದು ಈ ಕಡೆ ಪುಷ್ ಮಾಡಿ ಸ್ಟಾರ್ಟ್ ಮಾಡುತ್ತೆ, ಇದು ಈ ಕಡೆ ಪುಷ್ ಮಾಡುತ್ತೆ, ಆ್ಯಂಡ್ ಈ ಕಡೆಯಿಂದನೂ 2 ಮೈಕ್ರೋಕೂಲಮ್, ಇದು ಪ್ಲಸ್ ಎರಡು ರಿಪಲ್ ಮಾಡ್ತಾವೆ, ಅಂದರೆ ಇದು ಈ ಕಡೆ ಪುಷ್ ಮಾಡುತ್ತೆ. ಸೊ ಇದು ಇಲ್ಲಿಂದ ಪುಷ್, ಇದು ಇಲ್ಲಿಂದ ಪುಷ್ ಮಾಡುತ್ತೆ. ಸೇಮ್ ಅಗೇನ್ ಸೇಮ್ ಡಿಸ್ಟೆನ್ಸ್, ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್, ಸೇಮ್ ಫೋರ್ಸ್. ಸೊ ಸೇಮ್ ಫೋರ್ಸ್ ಎರಡು ಅಪೋಸಿಟ್ ಡೈರೆಕ್ಷನ್ನಾಗ ಬರ್ತಾವೆ. ಈ ಫೋರ್ಸು ಇದು ಫೋರ್ಸು ಕ್ಯಾನ್ಸಲ್ ಆಗ್ತಾವೆ, ಈ ಫೋರ್ಸು ಕ್ಯಾನ್ಸಲ್ ಔಟ್ ಆಗ್ತಾವೆ. ಅಂದ್ರೆ ಸೆಂಟರ್ ಒಳಗಿರುವಂಥ 1 ಮೈಕ್ರೋಕೂಲಮ್ ಮೇಲೆ ನಮ್ಗೆ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ಲಿಕ್ಕೆ. ಸೊ ದೇರ್ ಈಸ್ ನೋ ರಿಸಲ್ಟೆಂಟ್ ಫೋರ್ಸ್. ಏನು ಫೋರ್ಸ್ ಆ್ಯಕ್ಟ್ ಆಗ್ತಾ ಇಲ್ಲ, ಬಿಕಾಸ್ ಆಲ್ ದ ಫೋರ್ಸಸ್ ಆರ್ ಗೆಟಿಂಗ್ ಕ್ಯಾನ್ಸಲ್ ಈಚ್ ಅದರ್. ಹೌದಾ? ಸೊ ಇದನ್ನು ಹೆಂಗೆ ಬರಿಬೇಕು ನಾವು? ಸೊ ಕ್ವಶನ್ ಒಳಗೆ ಇದನ್ನ ಇಷ್ಟ ಕೇಳಾರ. ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಏನು, ಅಂಡರ್ಸ್ಟ್ಯಾಂಡಿಂಗ್ ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡಬೇಕು. 10√2 ಬಂತು, ಡಯಾಗ್ನೋಸ್ ಮಾಡಿದ್ವಿ, ಇವೆರಡರ ನಡುವಿನ ಡಿಸ್ಟೆನ್ಸ್ ಕಂಡು ಹಿಡಿದ್ರಿ. ಇಫ್ ಇನ್ ಕೇಸ್ ನಮ್ಗೆ ಡಿಸ್ಟೆನ್ಸ್ ಬೇರೆ ಬೇರೆ ಇತ್ತಂದ್ರೆ ನಾವು ಫೋರ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಅಡಿಷನ್ ಮಾಡ್ತಿದ್ವಿ. ಹೌದಾ? ಸೊ ಬಟ್ ಇಲ್ಲಿ ನಮಗೆ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಡಿಸ್ಟೆನ್ಸ್, ಹಿಯರ್ ಆಲ್ಸೋ ಸೇಮ್ ಮ್ಯಾಗ್ನಿಟ್ಯೂಡ್ ಸೇಮ್ ಡಿಸ್ಟೆನ್ಸ್. ಸೊ ದೇ ಆರ್ ಗೆಟಿಂಗ್ ಕ್ಯಾನ್ಸಲ್ ಈಚ್ ಅದರ್. ಹೌದಾ? ಸೊ ದಿಸ್ ಈಸ್ ವಾಟ್ ಹ್ಯಾಪನಿಂಗ್ ಇನ್ ದ 6th ಪ್ರಾಬ್ಲಮ್. ಸೊ ನಮ್ಮದು ರಿಸಲ್ಟೆಂಟ್ ಫೋರ್ಸ್ 0 ಬರುತ್ತೆ. ಈಗ ಇದನ್ನು ನಾವು ಎಕ್ಸಾಮ್ ಒಳಗೆ ಹೆಂಗೆ ಬರೀಬೇಕು, ಡೈರೆಕ್ಟ್ ಇಷ್ಟ ಬರೋದು ಬಿಟ್ಟರೆ ಸುಮ್ಮನೆ ಆಗಂಗಿಲ್ಲಲ್ಲ. ಅದಕ್ಕೊಂದು ಸ್ವಲ್ಪ ಪಾಯಿಂಟ್ಸ್ ಬರೀಬೇಕು. ಏನು ಪಾಯಿಂಟ್ಸ್ ಬರೀಬೇಕು ನೋಡೋಣ. ಓಕೆ, ಈಗ ಪಾಯಿಂಟ್ಸ್ ಹೆಂಗೆ ಬರೀಬೇಕು ಅನ್ನೋದು ಇಲ್ಲಿ ಬರ್ದೀನಿ ನಾನು. ಸೊ ಈ ಡಯಾಗ್ರಾಮ್ ಫಸ್ಟ್ ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ, ಈ ಡಯಾಗ್ರಾಮ್ ತೆಗಿತೀರಿ, ಡಯಾಗ್ರಾಮ್ ತೆಗೆದ್ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀರಿ, ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡ್ತೀರಿ. ಆಫ್ಟರ್ ದ್ಯಾಟ್ ನಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಏನಂತ, ಎರಡು ಕ್ಯಾನ್ಸಲ್ ಈಚ್ ಅದರ್ ಆಗ್ತಾವೆ ಅಂತಂದು. ಸೊ ಅದನ್ನ ಹೆಂಗೆ ಬರೀಬೇಕು, ದ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಚಾರ್ಜಸ್ ಪ್ಲೇಸ್ಡ್ ಆಟ್ ಕಾರ್ನರ್ ಎ ಆ್ಯಂಡ್ ಕಾರ್ನರ್ ಸಿ. ಕಾರ್ನರ್ ಎ ಮತ್ತು ಕಾರ್ನರ್ ಸಿ ನಡುವೆ ಏನದ, ಫೋರ್ಸ್ ಆಫ್ ರಿಪಲ್ಷನ್ ಅದು ಯಾರ ಮೇಲೆ, ಅಟ್ ದ ಸೆಂಟರ್ ಓ. ಆನ್ ಓ ಆರ್ ಈಕ್ವಲ್ ಇನ್ ಮ್ಯಾಗ್ನಿಟ್ಯೂಡ್. ಎರಡು ಮ್ಯಾಗ್ನಿಟ್ಯೂಡ್ ಒಳಗೆ ಈಕ್ವಲ್ ಅದ, ಬಟ್ ಅಪೋಸಿಟ್ ಇನ್ ಡೈರೆಕ್ಷನ್, ಹೆನ್ಸ್ ದೇ ವಿಲ್ ಕ್ಯಾನ್ಸಲ್ ಈಚ್ ಅದರ್. ಹೌದಾ? ಇವೆರಡರದ್ದು ಪಾಯಿಂಟ್ ಇದ್ದು ಬರೋದ್ರಿ, ಆಟ್ ಎ ಆ್ಯಂಡ್ ಆಟ್ ಸಿ ಆನ್ ಓ ದೇ ವಿಲ್ ಕ್ಯಾನ್ಸಲ್ ಈಚ್ ಅದರ್. ಆ್ಯಂಡ್ ಅಗೇನ್ ಇನ್ ಸೆಕೆಂಡ್ ಪಾಯಿಂಟ್ ಇದು ಎ ಸಿ ಆಯಿತು. ನೆಕ್ಸ್ಟ್ ಬಿ ಡಿ. ಸೊ ಬಿ ಡಿದಾಗ ಏನಂತ ಬರೀತೀರಿ, ಸಿಮಿಲರ್ಲಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಚಾರ್ಜಸ್ ಪ್ಲೇಸ್ಡ್ ಅಟ್ ಕಾರ್ನರ್ ಬಿ ಆ್ಯಂಡ್ ಕಾರ್ನರ್ ಡಿ. ಫೋರ್ಸ್ ಆಫ್ ಅಟ್ರಾಕ್ಷನ್ ಅದ ಇಲ್ಲಿ. ಸೊ ಇದು ಎರಡು ಏನು ಮಾಡ್ತಾವೆ, ಅಟ್ರಾಕ್ಟ್ ಮಾಡ್ಲಿಕ್ಕತ್ತಾವೆ. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಪ್ಲೇಸ್ಡ್ ಅಟ್ ಕಾರ್ನರ್ ಬಿ ಆ್ಯಂಡ್ ಡಿ ಆನ್ ಚಾರ್ಜ್ ಓ are equal in magnitude, but again opposite in the direction, hence they will cancel each other. So therefore net force caused by the four charges on the charge at O is 0. Okay, so ಈ ಥರ 3 ಪಾಯಿಂಟ್ ನೀವು ಬರೆದ್ರಿ ಅಂತಂದ್ರೆ ಸೊ ಆನ್ಸರ್ ನಿಮ್ದು ಏನಾಗುತ್ತೆ, ಕಂಪ್ಲೀಟ್ ಆಗುತ್ತೆ, ಆ್ಯಂಡ್ ಯು ವಿಲ್ ಗೆಟ್ ಅ ಫುಲ್ ಮಾರ್ಕ್ಸ್. ಓಕೆ, ಸೊ ಕ್ಲಿಯರ್ ಆಯ್ತು ಅಂದ್ಕೊಳ್ಳೋಣ. ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್ ಕ್ವಶನ್ ಈಸ್ seventh question again ಕೇಳ್ತಾರೆ. An electrostatic field line is continuous curve, that is a field line cannot have a sudden breaks. Why not? Explain why two field lines never cross each other at any point ಅಂತ ಕೇಳ್ತಾರೆ. ಓಕೆ, ಸೊ ಫಸ್ಟ್ ಟೈಮ್ ನಮ್ಮ ಸಾಲ್ವ್ ಮಾಡೋದ್ರೊಳಗೆ ಕೆಲವೊಂದು ಹೊಸ ಟರ್ಮ್ಸ್ ಬಂದವು. ಏನಂತ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೀಲ್ಡ್ ಲೈನ್ಸ್. ಸೊ ಫೀಲ್ಡ್ ಲೈನ್ಸ್ ನಮ್ಗೆ ಇನ್ನೂ ನಾವು ಎಕ್ಸ್ಪ್ಲೇನ್ ಮಾಡಿಲ್ಲ, ಒಂದ್ಸಲ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನದು ಫೀಲ್ಡ್ ಮತ್ತು ಫೀಲ್ಡ್ ಲೈನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಆಮೇಲೆ ಈ ಕ್ವಶನ್ ಸಾಲ್ವ್ ಮಾಡ್ಕೊತ ಹೋಗೋಣ, ಅದರ ಆನ್ಸರ್ ನೋಡೋಣ. ಓಕೆ, ನಮಗೆ ಗೊತ್ತು, ಏನು ಗೊತ್ತಂದ್ರೆ ಒಂದು ಚಾರ್ಜ್ ಕ್ಯೂ ಅಂತ ಅನ್ಕೊಳ್ಳೋಣ, ಇನ್ನೊಂದು ಚಾರ್ಜ್ ಸ್ಮಾಲ್ ಕ್ಯೂ ಅಂತ, ಒಂದು ಕ್ಯಾಪಿಟಲ್ ಕ್ಯೂ ಒಂದು ಸ್ಮಾಲ್ ಕ್ಯೂ. ಕ್ಯಾಪಿಟಲ್ ಕ್ಯೂ ಏನು, ಇಟ್ಸ್ ಅ ಸೋರ್ಸ್ ಚಾರ್ಜ್, ದಿ ಸ್ಮಾಲ್ ಕ್ಯೂ ಇಸ್ ಅ ಟೆಸ್ಟ್ ಚಾರ್ಜ್. ಸೋರ್ಸ್ ಚಾರ್ಜ್ ಅಂದ್ರೆ ನಥಿಂಗ್ ಬಟ್ ನಾವು ಅದನ್ನು ಮೊದಲು ಅಲ್ಲೇ ಫಿಕ್ಸ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಟೆಸ್ಟ್ ಚಾರ್ಜ್ ಏನು ಅಲ್ಲಿಂದ ತೊಗೊಂಬರ್ಲಿಕ್ಕತ್ತೀವಿ. ಹೌದಾ, ಫೋರ್ಸನ್ನ ನೋಡ್ಬೇಕು. ಈಗ ನಾವು ಹೆಂಗೆ ಫೋರ್ಸ್ ನೋಡ್ತೀರಿ, ಈ ಚಾರ್ಜ್ ಎಷ್ಟದ, ಈ ಚಾರ್ಜ್ ಎಷ್ಟದ, ನಡು ಡಿಸ್ಟೆನ್ಸ್ ಎಷ್ಟು. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್. ಫೋರ್ಸ್ ಬಗ್ಗೆ ಕೇಳಿದೆ. ಫೋರ್ಸ್ ಈಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಹೌದಲ್ಲ? ಸೊ ಈ ಚಾರ್ಜ್ ಇಂಟು ಈ ಚಾರ್ಜ್ ಡಿವೈಡೆಡ್ ಬೈ ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ದಟ್ ಈಸ್ ಅವರ್ ಫೋರ್ಸ್. ಸೊ ಇಫ್ ಇನ್ ಕೇಸ್ ಅಕಸ್ಮಾತಾಗಿ ಈ ಚಾರ್ಜ್ ಇಲ್ಲ, ಈ ಚಾರ್ಜ್ ಇದ್ದಿದ್ದಿಲ್ಲ ಅಂತ ಅನ್ಕೋರಿ, ಈ ಚಾರ್ಜ್ ಅಷ್ಟೇ ಇತ್ತು, ಅವಾಗ ಏನಾಗುತ್ತೆ, ಇಲ್ಲಿ ನಮ್ಗೆ ಫೋರ್ಸ್ ಇರಂಗಿಲ್ಲನ, ಫೋರ್ಸ್ ಆಬ್ಸೆಂಟ್ ಅದನ. ಸೊ ಡ್ಯೂ ಟು ದಿಸ್ ಚಾರ್ಜ್ ಸೋರ್ಸ್ ಚಾರ್ಜ್ ಅದು ಆಬ್ಸೆಂಟ್ ಆಗಿರುತ್ತಾ. ಇಫ್ ಇನ್ ಕೇಸ್ ದಿಸ್ ಟೆಸ್ಟ್ ಚಾರ್ಜ್ ಇಸ್ ನಾಟ್ ದೇರ್, ಅಲ್ಲಿ ಏನಿರುತ್ತೆ,
ಸೊ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಏನಂತ ಅನ್ಕೋಣ, ದೇರ್ ಇಸ್ ಒನ್ ಬಲ್ಬ್, ಇಲ್ಲೊಂದು ಬಲ್ಬ್ ಅದ ಅಂತ ಅನ್ಕೋಣ. ಸೊ ಈ ಬಲ್ಬ್ ನಾವು ಆನ್ ಮಾಡ್ತೀವಿ, ನಾವು ಒಳಗೆ ಬಂದುಕೋಣ, ನಮಗೆ ಲೈಟಿಗೆ ಗೊತ್ತಾಗುತ್ತೆ ರೂಮ್ ಒಳಗೆ ಬಲ್ಬ್ ಆನ್ ಮಾಡಿದ್ವಿ ಅಂತಂದ್ರೆ. ಈಗ ಅಕಸ್ಮಾತ್ ನಾವು ರೂಮ್ ಒಳಗಿಲ್ಲ, ಇದು ರೂಮ್, ಇದು ಬಲ್ಬ್, ಇದು ನಾವು. ಸೊ ನಾವಿದ್ದಾಗ ನಮಗಿಲ್ಲಿ ಲೈಟ್ ಲೈಟ್ ಅದ ಅಂತ ಗೊತ್ತಾಗುತ್ತೆ. ಅಕಸ್ಮಾತಾಗಿ ನಾವಿಲ್ಲ ಅಂತಂದ್ರೆ ಲೈಟ್ ಇಲ್ಲನ, ಸೊ ಲೈಟ್ ಇರಂಗಿಲ್ಲನ, ಇರುತ್ತೆ. ಸೊ ಹಂಗೆ ಈ ಚಾರ್ಜ್ ಅದ ಅಂತಂದ್ರೆ ಅದ್ರ ಸರೌಂಡಿಂಗ್ ಸುತ್ತಲೂ ಏನು, ದೇರ್ ಈಸ್ ಅ ಎಲೆಕ್ಟ್ರಿಕ್ ಫೀಲ್ಡ್. ಆ ಫೀಲ್ಡ್ ಒಳಗೆ ನೀವು ಬಂದ್ರಿ ಅಂತಂದ್ರೆ, ಅನದರ್ ಟೆಸ್ಟ್ ಚಾರ್ಜ್ ಬಂತು ಅಂದ್ರೆ ಇಟ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಈ ಟೆಸ್ಟ್ ಚಾರ್ಜ್ ಇಂದ ನಮಗೆ ಫೋರ್ಸ್ ಬಂದಿಲ್ಲ. ಸೊ ನಮ್ಮ ಫೋರ್ಸ್ ಅಥವಾ ಫೀಲ್ಡ್ ಎದುರೋಗಿತ್ತು ಡ್ಯೂ ಟು ದಿಸ್ ಸೋರ್ಸ್ ಚಾರ್ಜ್. ಸೊ ಈ ಚಾರ್ಜಿಂದ ಆಲ್ರೆಡಿ ದೆರ್ ಈಸ್ ಅ ಫೀಲ್ಡ್, ಅದ್ರ ಸರೌಂಡಿಂಗ್ ಕೆಲವೊಂದು ಫೀಲ್ಡ್ ಅಂತ ನಾವು ಹೇಳ್ತೀವಿ. ಸೊ ಫೀಲ್ಡ್ ಏನದು ಡಿಫೈನ್ ಹೆಂಗೆ ಮಾಡ್ತೀರಿ, ಫೀಲ್ಡನ್ನು ಇ ಅಂತ ಡಿನೋಟ್ ಮಾಡ್ತೀರಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಸೋರ್ಸ್ ಚಾರ್ಜ್. ಸೇಮ್ ಮತ್ತೇನಿಲ್ಲ, ಕೆ ಅದೇ ಅಗೇನ್ ಕ್ಯೂ, ಬಟ್ ಇಲ್ಲಿ ನಮ್ಮದು ಟೆಸ್ಟ್ ಚಾರ್ಜ್ ಇರಂಗಿಲ್ಲ. ನಾವು ಇರಲಿ ಬಿಡಲಿ, ಆಬ್ಸೆಂಟ್ ಇರಲಿ ಪ್ರೆಸೆಂಟ್ ಇರಲಿ, ಸೊ ದೇರ್ ವಿಲ್ ಬಿ ಅ ಫೀಲ್ಡ್. ಓಕೆ, ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್ ಏನು, ಡಿಸ್ಟೆನ್ಸ್, ಆಟ್ ದ ಡಿಸ್ಟೆನ್ಸ್. ಇಲ್ಲಿ ಬಂದಾಗ ಎಷ್ಟು ಫೋರ್ಸ್, ಈಗ ಅದ ಚಾರ್ಜ್ ಟೆಸ್ಟ್ ಚಾರ್ಜನ್ನು ನಾವು ಇಲ್ಲಿ ತೊಗೊಂಬಂದಾಗ ಸಮ್ ಫೋರ್ಸ್, ಇಲ್ಲೊಂದು F1 ಅಂತ ಅನ್ಕೊಂಡು ಹತ್ತಿರ ತೊಗೊಂಬಂದ್ರೆ ಟೆಸ್ಟ್ ಚಾರ್ಜ್ ಕ್ಯೂನ ಹತ್ತಿರ ತೊಗೊಂಬಂದು ಇಲ್ಲೇನಾಗುತ್ತೆ F2 ಫೋರ್ಸ್. ಡಿಸ್ಟೆನ್ಸ್ ಕಡಿಮೆ ಆದಂಗೆ ಏನು ನಮ್ಮದು ಫೋರ್ಸ್ ಜಾಸ್ತಿ ಆ್ಯಕ್ಟ್ ಆಗುತ್ತಲ್ಲ. ಸೊ ಹಂಗೆ ಏನಾಗುತ್ತೆ, ನಮ್ಮದು ಡಿಸ್ಟೆನ್ಸ್ ಕಡಿಮೆ ಆದಂಗೆ ನಮ್ಮದು ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಡಿಸ್ಟೆನ್ಸ್ ದೂರ ಆಯ್ತು ಅಂತಂದ್ರೆ ದೂರ ಆದಂಗೆ ಏನಾಗುತ್ತೆ, ನಮ್ಮದು ಎಲೆಕ್ಟ್ರಿಕ್ ಫೀಲ್ಡ್ ವೀಕ್ ಆಗುತ್ತೆ ಹೋಗುತ್ತೆ. ಆ್ಯಂಡ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಟೆಸ್ಟ್ ಚಾರ್ಜ್ ಈಸ್ ಆಲ್ಸೋ ಸ್ಮಾಲರ್. ಓಕೆ, ಸೊ ಹಂಗೆ ನಮಗೇನು ದರ್ ಈಸ್ ಅ ಎಲೆಕ್ಟ್ರಿಕ್ ಫೀಲ್ಡ್, ಅದ್ರದ್ದು ಡೆಫಿನೇಷನ್ ಆ್ಯಂಡ್ ಅದ್ರ ಫಾರ್ಮುಲಾ ಏನಂತ ಹೇಳ್ತೀವಿ ನಾವು, ಕೆ ಕ್ಯೂ ಬೈ ಆರ್ ಸ್ಕ್ವೇರ್ ಅಂತ ಹೇಳ್ಬೋದು. ಓಕೆ, ಸೊ ಇಫ್ ದಿಸ್ ಫೀಲ್ಡ್ ಟೆಸ್ಟ್ ಸೋರ್ಸ್ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ, ಆ ಚಾರ್ಜು ಒಂದು ಫೀಲ್ಡ್ ಅದ ಅಂತ, ಏನೋ ಈ ಫೀಲ್ಡ್ ಅದ, ಇದು ಎಷ್ಟು ದೂರ ಇರುತ್ತೆ ಅಗೇನ್. ಸೊ ಡಿಸ್ಟೆನ್ಸ್ ನಾವು ಇದನ್ನು ದೂರ ಮಾಡ್ಕೊತ ಹೋದ್ವಿ, ನಮ್ಮದು ದೂರ ಹೋದಂಗೆ ಏನಂತ ಹೇಳಿದ್ವಿ ನಾವು, ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದಿಸ್ ಟೆಸ್ಟ್ ಚಾರ್ಜ್ ಈಸ್ ಸ್ಮಾಲರ್, ಕಡಿಮೆ ಆಗುತ್ತಾ ಹೋಗುತ್ತೆ. ಸೊ ದೂರ ಹೋದಂಗೆ ನಮ್ಮದು ಫೋರ್ಸ್ ಕಡಿಮೆ ಆಗುತ್ತೆ ಹೋಗುತ್ತೆ. ಆ್ಯಟ್ ಸಮ್ ಸರ್ಟನ್ ಪಾಯಿಂಟ್, ಸರ್ಟನ್ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಒಳಗೆ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಟೆಸ್ಟ್ ಚಾರ್ಜ್ ಡ್ಯೂ ಟು ದಿಸ್ ಸೋರ್ಸ್ ಚಾರ್ಜ್ ವಿಲ್ ಬಿಕಮ್ ಝೀರೋ. ಏನಾಗುತ್ತೆ, ಆಫ್ಟರ್ ಸಮ್ ಡಿಸ್ಟೆನ್ಸ್ ಭಾಳಷ್ಟು ದೂರ ತೊಗೊಂಡು ಹೋದ್ವಿ ಅಂತಂದ್ರೆ ಇದ್ರ ಮೇಲೆ ಇದ್ರ ಫೋರ್ಸ್. ಓಕೆ, ಸೊ ಮತ್ತು ಇವೆರಡರ ನಡುವಿನ ಫೋರ್ಸ್ ಏನಾಗುತ್ತೆ, ಝೀರೋ ಆಗಿಬಿಡುತ್ತೆ. ಸೊ ಆ ಪ್ಲೇಸ್ನಾಗ ಏನಂತ ಹೇಳ್ತೀವಿ ನಾವು, ಈ ಪ್ಲೇಸ್, ಈ ಡಿಸ್ಟೆನ್ಸ್ ಪ್ಲೇಸ್ನೊಳಗೆ ಸರೌಂಡಿಂಗ್ ಈ ಚಾರ್ಜ್ ಅದ ಅಂತಂದ್ರೆ ಕಂಪ್ಲೀಟ್ಲಿ 360 ಡಿಗ್ರಿ. ಇದು ಚಾರ್ಜ್ ಅಂತಂದ್ರೆ ಇದ್ರ ಫುಲ್ 360 ಡಿಗ್ರಿ ನಮಗೇನು ಸೇಮ್ ಡಿಸ್ಟೆನ್ಸ್ ಒಳಗೆ ಸೇಮ್ ಫೋರ್ಸ್ ಆ್ಯಕ್ಟ್ ಆಗ್ತಿರುತ್ತೆ. ಆ್ಯಂಡ್ ಆಫ್ಟರ್ ಸಮ್ ಡಿಸ್ಟೆನ್ಸ್ ದೇರ್ ವಿಲ್ ಬಿ ನೋ ಫೋರ್ಸ್. ಸೊ ಫೋರ್ಸ್ ಝೀರೋ ಆಗುತ್ತೆ. ಆ ಡಿಸ್ಟೆನ್ಸ್ನ ಏನಂತ ಹೇಳ್ತೀವಿ, ಇನ್ಫಿನಿಟಿ. ಓಕೆ, ಸೊ ಆ್ಯಟ್ ಇನ್ಫಿನಿಟಿ ಈ ಕ್ಯೂ ಚಾರ್ಜ್ಗೆ ಇದು ಇನ್ಫಿನಿಟಿ ಆಗುತ್ತೆ. ಅಂದರೆ ಅಲ್ಲಿ ಏನು, ಆ ಚಾರ್ಜಿಂದ ಆ ಡಿಸ್ಟೆನ್ಸಿಗೆ ಯಾವುದು ಫೀಲ್ಡ್ ಇಲ್ಲ, ಆ್ಯಂಡ್ ಅಲ್ಲಿ ಯಾವುದೋ ಟೆಸ್ಟ್ ಚಾರ್ಜ್ ತೊಗೊಂಬಂದ್ರೂ ಅದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡೋಂಗಿಲ್ಲ. ಓಕೆ, ಸೊ ಅಂದ್ರೆ ಇದಕ್ಕೆ ಒಂದು ಸರ್ಟನ್ ಫೀಲ್ಡ್ ಅಂದ್ರೆ ಆ ಏರಿಯಾ, ಅಷ್ಟು ಏರಿಯಾ ಅದು ಏನಂತ ಒಂಥರ ಆಕ್ಯುಪೈ ಮಾಡ್ಕೊಂಡಿರ್ತದೆ, ಅಷ್ಟು ಯಾರು ಅದ್ರೊಳಗೆ ಬಂದರೆ ಅಂತ ನಾನು ನಿಮಗೆ ಫೋರ್ಸ್ ಎಕ್ಸೆಕ್ಟ್ ಮಾಡ್ತೀನಿ ಅಂತ. ಹಂಗೆ ಸೊ ಇದು ಏನು ಡಿಸ್ಟೆನ್ಸ್. ಸೊ ಇದು ಆರ್ ಸ್ಕ್ವೇರ್ ಅಂದರೆ ಅಗೇನ್ ಸೇಮ್, ಈ ಡಿಸ್ಟೆನ್ಸ್ ಬಿಟ್ವೀನ್ ನೀವು ಯಾವ ಪಾಯಿಂಟ್ ಒಳಗೆ, ಈ ಪಾಯಿಂಟ್ ಒಳಗೆ ಫೀಲ್ಡ್ ಚೆಕ್ ಮಾಡ್ಲಿಕ್ಕೆ ಅಥವಾ ಈ ಪಾಯಿಂಟ್ ಒಳಗೆ ಫೀಲ್ಡ್ ಚೆಕ್ ಮಾಡ್ತೀರಾ. ಸೊ ದಿಸ್ ಇಸ್ ಡಿಸ್ಟೆನ್ಸ್, ಅಗೇನ್ ದಿಸ್ ಇಸ್ ಡಿಸ್ಟೆನ್ಸ್. ಮತ್ತು ಈ ಪಾಯಿಂಟ್ ಒಳಗೆ ಚೆಕ್ ಮಾಡ್ತೀರಿ ಅಂದರೆ ಈ ಡಿಸ್ಟೆನ್ಸ್. ಸೊ ಈ ಡಿಸ್ಟೆನ್ಸ್ ಬೇಕಲ್ಲ, ಯಾವ ಪಾಯಿಂಟ್ ಒಳಗೆ ಚೆಕ್ ಮಾಡ್ತಿರ್ತೀರಿ ಆ ಡಿಸ್ಟೆನ್ಸ್ನ ನಾವು ತಗೋತೀವಿ. ಸೊ ದಟ್ ಈಸ್ ದ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಫೀಲ್ಡ್. ಓಕೆ, ನಾವು ಫೀಲ್ಡ್ ಬಗ್ಗೆ ಕಲ್ತ್ವಿ. ಈಗ ನೆಕ್ಸ್ಟ್ ಫೀಲ್ಡ್ ಲೈನ್ಸ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಸೊ ವಾಟ್ ಆರ್ ಫೀಲ್ಡ್ ಲೈನ್ಸ್? ಈಗ ಸೋರ್ಸ್ ಚಾರ್ಜ್ ಕ್ಯೂ ಅಂತ ಇಟ್ಟಿವಿ ಒಂದು, ಅದು ಏನು ಮಾಡುತ್ತೆ, ಸೊ ಎಲ್ಲ ಪಾಯಿಂಟ್ ಒಳಗೂ ಒಂದೊಂದು ಫೀಲ್ಡ್ ಎಕ್ಸ್ಪೀರಿಯನ್ಸ್, ಅದ್ರದ್ದು ಏನೋ ಎಲ್ಲ ಪಾಯಿಂಟ್ ಒಳಗೆ ನಾವು ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫೀಲ್ಡ್ ಫಾರ್ಮುಲಾ ಏನು ಹೇಳಿದ್ವಿ, ಇ ಈಸ್ ಈಕ್ವಲ್ಸ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆನಾ? ಸೊ ಇದು ಈ ಫೀಲ್ಡ್, ಈ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಈ ಪಾಯಿಂಟ್ ಒಳಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆ ನಮ್ಮ ಡಿಸ್ಟೆನ್ಸ್ ಗೊತ್ತಾತಂದ್ರೆ ನಾವು ಈಚ್ ಪಾಯಿಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದನ್ನು ನಾವು ನೋಡಿದ್ವಿ ಅಂತಂದ್ರೆ ಏನು, ಇಟ್ ಈಸ್
ಲೈಕ್ ಅ ಲೈನ್. ಸೊ ಈ ಲೈನ್ ಅದಲ್ಲ, ಕರೆಕ್ಟ್? ಹಿಂಗೆ ಈಗ ನಾವು ಈ ಡೈರೆಕ್ಷನಾಗ ಹೋದ್ವಿ ಅಂತಂದ್ರೆ ಇದು ಒಂದು ಲೈನ್, ಈ ಡೈರೆಕ್ಷನಾಗ ಹೋದ್ರೆ ಇಲ್ಲೊಂದು ಲೈನ್. ಹಂಗೆ ನಾವು ಎಷ್ಟು ಲೈನ್ ಹಾಕ್ಬೋದು? 360 ಡಿಗ್ರಿ ಅರೌಂಡ್ ನಾವು ಎಷ್ಟು ಬೇಕಷ್ಟು ಲೈನ್ ಹಾಕೋಬೋದು. ಸೊ ಈ ಲೈನ್ ಇದೇನದು ಲೈನ್ ನಾವು ಟ್ರೇಸ್ ಮಾಡ್ಲಿಕ್ಕತ್ತೀವಿ. ಈ ಪಾಯಿಂಟ್ ಒಳಗೆ ನಮ್ದು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಈ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಇದನ್ನು ಟ್ರೇಸ್ ಮಾಡ್ಕೋತಾ ಹೊಂಟಿವಿ. ಇದು ಟ್ರೇಸ್ ಮಾಡೋದು ಹೆಂಗೆ? ಅಗೇನ್ ಮತ್ತು ನಾವು ಟೆಸ್ಟ್ ಚಾರ್ಜ್ ತೊಗೊಂಬರ್ತೀವಲ್ಲ, ಟೆಸ್ಟ್ ಚಾರ್ಜ್ ತೊಗೊಂಬಂದು ಈ ಡಿಸ್ಟೆನ್ಸ್ನಾಗ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಇಲ್ಲಿ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ಲಿಕ್ಕತ್ತವೆ. ಸೊ ಈ ಅಲಾಂಗ್ ದಿಸ್ ಲೈನ್ ನಾವು ಫೋರ್ಸ್ನ ಎಷ್ಟು ಫೋರ್ಸ್ ಆ್ಯಕ್ಟ್ ಮಾಡ್ತೀವಿ. ಆಫ್ಟರ್ ಸರ್ಟನ್ ಟೈಮ್ ಕ್ಯೂ ವಿಲ್ ಬಿ ಫೋರ್ಸ್ ಡ್ಯೂ ಟು ದಿಸ್ ಫೋರ್ಸ್ ಆನ್ ಕ್ಯೂ ವಿಲ್ ಬಿ ಈಕ್ವಲ್ಸ್ ಟು 0. ಸೊ ಲಾಸ್ಟಿಗೆ 0 ಆಯ್ತಾ. ಇದನ್ನೇನಂತ ಹೇಳ್ತೀವಿ ನಾವು? ಅದನ್ನು ಇನ್ಫೈನೈಟ್ ಅಂತ ಹೇಳ್ತೀವಿ. ಆಫ್ಟರ್ ಸರ್ಟನ್ ಪಾಯಿಂಟ್ಸ್ ದೇರ್ ವಿಲ್ ಬಿ ನೋ ಎಲೆಕ್ಟ್ರಿಕ್ ಫೀಲ್ಡ್. ಈ ಫೀಲ್ಡ್ ಇದನ್ನು ಈ ಲೈನ್ನ ಟ್ರೇಸ್ ಮಾಡಿದ ಲೈನ್ನ ಏನಂತ ಹೇಳ್ತೀವಿ ನಾವು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೀವಿ. ಹಿಂಗೆ ನಾವು ಅರೌಂಡ್ ಆಲ್ ಅರೌಂಡ್ 360 ಡಿಗ್ರಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಡ್ರಾ ಮಾಡ್ಬೋದು. ಈಗ ನಮ್ಮ ಕ್ವಶನ್ ಏನು? ನಮ್ಮ ಕ್ವಶನ್ ಏನು ಕೇಳಿದಾರೆ ಅವರು ಅಂತಂದ್ರೆ, an electric field line is a continuous curve, that is a field line cannot have a sudden breaks, why not ಅಂತ ಕೇಳಿದಾರೆ. ಸೊ ಯಾಕೆ ಇದು ನಮ್ಮದು ಫೀಲ್ಡ್ ಲೈನ್ಸ್ ಕಂಟಿನ್ಯೂಸ್ ಆಗಿರುತ್ತೆ, ನಡುವೆ ನಮ್ಗೆ ಬ್ರೇಕ್ ಯಾಕಿಲ್ಲ? ಬ್ರೇಕ್ ಅಂದ್ರೆ ಏನು? ಇಲ್ಲಿ ಅಕಸ್ಮಾತಾಗಿ ಇಲ್ಲಿ ಮೇಜರ್ ಮಾಡಿದ್ವಿ, ಇವೆರಡು ಪಾಯಿಂಟ್ ನಡುವೆ ನಾವು ಮೇಜರ್ ಮಾಡಿದ್ವಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ 0 ಅದನ್ನು ಇಲ್ಲಿ ಇರುತ್ತೆ. ಇಲ್ಲಿ ದೇರ್ ಇಸ್ ಅ ಸಮ್ ವ್ಯಾಲ್ಯೂ ಆ್ಯಂಡ್ ಹಿಯರ್ ಆಲ್ಸೋ ಸಮ್ ವ್ಯಾಲ್ಯೂ. ಇನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ 0 ಇರುತ್ತಾನ ಅಂದ್ರೆ ಬ್ರೇಕ್ ಅಲ್ಲ. ಬ್ರೇಕ್ ಅಂದರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಇರಬೇಕು ಈ ಜಾಗದೊಳಗೆ. ಹಿಂಗೆ ಪಾಸಿಬಲ್ ಅದನ್? ನೋ. ಬಿಕಾಸ್ ಏನು ನಮ್ಮದು ಫಾರ್ಮುಲಾ ಪ್ರಕಾರ ನಾವು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅಂತಂದ್ರೆ, ಚಾರ್ಜ್ ಇಟ್ಟು ಅಂತಂದ್ರೆ ದೇರ್ ವಿಲ್ ಬಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಬಿಟ್ವೀನ್ ದಮ್. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇರಂಗಿಲ್ಲ? ಆಟ್ ಸರ್ಟನ್ ಡಿಸ್ಟೆನ್ಸ್, ಆಟ್ ಇನ್ಫಿನಿಟಿ. ಆಟ್ ಇನ್ಫಿನಿಟಿ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ 0. ಬಟ್ ಮಿಡಲ್ನೊಳಗೆ ನಮಗೆ ಬ್ರೇಕ್ ಸಿಗಂಗಿಲ್ಲ. ಸೊ ನಾವು ಟ್ರೇಸ್ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಫೋರ್ಸ್, ದೆರ್ ವಿಲ್ ಬಿ ಅ ಫೋರ್ಸ್, ಓಕೆ, ದೆರ್ ವಿಲ್ ಬಿ ಅ ಫೀಲ್ಡ್. ನಮ್ಗೆ ಕಂಟಿನ್ಯೂಸ್ ಲೈನ್ ಇರುತ್ತೆ, ಬಟ್ ವಿ ವಿಲ್ ನಾಟ್ ಹ್ಯಾವ್ ಅ ಸಡನ್ ಬ್ರೇಕ್ಸ್ ಇನ್ ಬಿಟ್ವೀನ್ ದ ಲೈನ್ಸ್ ಅಂತ ಹೇಳ್ತೀವಿ. ಸೊ ಯಾಕಂತ ಗೊತ್ತಲ್ಲ. ಸೊ ಇಲ್ಲಿ ನಾವು ಟ್ರೇಸ್ ಮಾಡ್ಕೊತ ಹೋಗ್ತಿರ್ತೀವಿ. ಟ್ರೇಸ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ನಮಗೆ ಮಿಡಲಲ್ಲಿ ಯಾವುದೇ ಬ್ರೇಕ್ ಸಿಗಂಗಿಲ್ಲ. ಓಕೆ, ನೆಕ್ಸ್ಟ್ ಪಾರ್ಟ್ ಏನು ಕೇಳಿದ್ರೆ, ವೈ ನಾಟ್. ವೈ ನಾಟ್ ಆಲ್ರೆಡಿ ಹೇಳಿದ್ವಿ ನಾವು. ಎಕ್ಸ್ಪ್ಲೇನ್ ವೈ ಟು ಫೀಲ್ಡ್ ಲೈನ್ಸ್ ನೆವರ್ ಕ್ರಾಸ್ ಈಚ್ ಅದರ್ ಆಟ್ ಎನಿ ಪಾಯಿಂಟ್. ಎಕ್ಸ್ಪ್ಲೇನ್ ವೈ ಟು ಫೀಲ್ಡ್ ಲೈನ್ಸ್ ನೆವರ್ ಕ್ರಾಸ್ ಈಚ್ ಅದರ್ ಆಟ್ ಎನಿ ಪಾಯಿಂಟ್. ಓಕೆ, ಇದು ಗೊತ್ತಾಗಬೇಕಂತಂದ್ರೆ ಹಾಗೇನು ಇನ್ನೊಂದ್ಸಲ ಏನು ಮಾಡ್ತೀವಿ ನಾವೀಗ? ಒಂದು ಚಾರ್ಜ್ ಕ್ಯೂ ತೊಗೊಂಡ್ರಿ. ಸೊ ಕ್ಯೂ ಒಂದು ಪ್ಲಸ್ ಚಾರ್ಜ್ ತೊಗೋಣ, ಇನ್ನೊಂದು ಕ್ಯೂ ಮೈನಸ್ ಚಾರ್ಜ್ ತೊಗೋಣ. ಓಕೆ, ಕ್ಯೂದು ಪ್ಲಸ್ ಚಾರ್ಜ್ ಆ್ಯಂಡ್ ಅನದರ್ ಕ್ಯೂ ಮೈನಸ್ ಚಾರ್ಜ್. ಈಗ ಫೀಲ್ಡ್ ಲೈನ್ಸ್ ದೆರ್ ವಿಲ್ ಬಿ ಅ ಫೀಲ್ಡ್ ಲೈನ್ಸ್ ಅಂತ ಗೊತ್ತಾಯ್ತು. ಈಗ ಪ್ಲಸ್ ಚಾರ್ಜ್ನೊಳಗೆ ಹೆಂಗೆ ಕ್ಯೂ ಫೀಲ್ಡ್ ಲೈನ್ಸ್ ಇರ್ತಾವೆ, ಮೈನಸ್ ಚಾರ್ಜ್ನಾಗ ಹೆಂಗೆ ಫೀಲ್ಡ್ ಲೈನ್ಸ್ ಇರ್ತಾವೆ. ಸೊ ಪ್ಲಸ್ ಚಾರ್ಜ್ನೊಳಗೆ ಫೀಲ್ಡ್ ಲೈನ್ಸ್ ದೇ ಆರ್ ಮೂವಿಂಗ್ ಅವೇ ಫ್ರಮ್ ದ ಚಾರ್ಜ್. So they are moving away from the charges. ಸೊ ಇದು ಯಾವಾಗಿದ್ದು? ಪ್ಲಸ್ ಇದ್ದಾಗ. ಪ್ಲಸ್ ಇದ್ದಾಗ ಏನು ಮಾಡುತ್ತೆ? ಫೀಲ್ಡ್ ಲೈನ್ಸ್ ದೂರ ಹೋಗ್ತಿರ್ತಾವೆ. ಅಂದ್ರೆ ನಮ್ಗೆ ಯಾವುದೋ ಒಂದು ಚಾರ್ಜ್ ಇದೆ, ಅಲ್ಲಿ ನಾವು ಇನ್ನೊಂದು ಟೆಸ್ಟ್ ಚಾರ್ಜ್ ಇಟ್ಟಿದ್ದೀವಿ ಅಂತಂದ್ರೆ ಅದು ಏನು ಮಾಡುತ್ತೆ? ಎಕ್ಸ್ಪೀರಿಯನ್ಸ್ ನಮ್ಮ ಪ್ಲಸ್ ಚಾರ್ಜ್ ಯಾವಾಗಲೂ ನಾವು ಹಿಂಗೆ ಪುಷ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಓಕೆ, ಸೊ ಮೈನಸ್ ಚಾರ್ಜ್ ಏನು ಮಾಡುತ್ತೆ? ಮೈನಸ್ ಚಾರ್ಜ್ ಅಟ್ರಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಫೀಲ್ಡ್ ಲೈನ್ಸ್ ಟುವರ್ಡ್ಸ್ ದ ಚಾರ್ಜ್, ಫೀಲ್ಡ್ ಲೈನ್ಸ್ ಒಳಗೆ ಬರ್ತಿರ್ತಾವೆ. ಸೊ ಟುವರ್ಡ್ಸ್ ದ ಚಾರ್ಜ್. ಸೊ ದೇ ಆರ್ ಒಂದು ಹೊರಗಡೆ ಹೋಗ್ತಾವೆ, ಇನ್ನೊಂದು ಒಳಗಡೆ ಬರ್ಲಿಕ್ಕೆ ಫೀಲ್ಡ್ ಲೈನ್ಸ್ ಬಿಕಾಸ್ ಆಫ್ ದಿಸ್ ಪ್ಲಸ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಈಗ ಇದು ಏನು ಹೇಳ್ತಾ? ಬರೀ ಫೀಲ್ಡ್ ಲೈನ್ಸಿಗೆ ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇಲ್ಲ, ಇಟ್ ಹ್ಯಾಸ್ ದ ಡೈರೆಕ್ಷನ್ ಆಲ್ಸೋ. ಪ್ಲಸ್ ಇದ್ರೆ ಹಿಂಗೆ ಹೋಗಬೇಕು, ಮೈನಸ್ ಇದ್ರೆ ಹಿಂಗೆ ಬರಬೇಕು. ಇಫ್ ಇನ್ ಕೇಸ್ ನಮಗೆ ಏನಾದ್ರು ಸೆಕೆಂಡ್ ಡೌಟ್ ಏನು ನಮ್ಮದು, ಇಫ್ ಟು ಫೀಲ್ಡ್ ಲೈನ್ಸ್ ಕ್ರಾಸ್ ಈಚ್ ಅದರ್ ಆಗಂಗಿಲ್ಲ ಯಾಕೆ ಅಂತ ಕೇಳೋರು. ಸೊ ಎರಡು ಫೀಲ್ಡ್ ಲೈನ್ಸ್ ಕ್ರಾಸ್ ಆಗ್ತವೇನೋ? ಕ್ರಾಸ್ ಆದರೆ ಏನಾಗುತ್ತೆ? ಸೊ ಈ ಕ್ರಾಸ್ ಆದರೆ ಏನಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಈ ಪಾಯಿಂಟ್ ಒಳಗೆ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಒಳಗೆ ಬರೋಣ ಅಂತ. ಅಲ್ಲಿ ಬಂದರೆ ಏನಾಗುತ್ತೆ? ಇದು ಸೇಮ್ ಚಾರ್ಜಿಂದ ನಮಗೆ ಎರಡು ಕಡೆ ಡೈರೆಕ್ಷನ್ ತೋರಿಸಿರ್ತದೆ. ಬಿಕಾಸ್ ನಮಗೆ ಇಲ್ಲಿ ಫೀಲ್ಡ್ ಲೈನ್ಸಿಗೆ ಡೈರೆಕ್ಷನ್ ಅದ ಅಂತಲೂ ಗೊತ್ತು. ಸೊ ಇದು ಈ ಡೈರೆಕ್ಷನ್ನಾಗ ಹೋದರೆ ಇದು ಈ ಡೈರೆಕ್ಷನ್ನಾಗ ಬರುತ್ತೆ. ಈ ಪಾಯಿಂಟ್ ಒಳಗೆ ಸೇಮ್ ಫೀಲ್ಡ್ ಎರಡು ಡೈರೆಕ್ಷನ್ ತೋರಿಸಿರ್ತದೆ. ಈಸ್ ಇಟ್ ಪಾಸಿಬಲ್? ನೀವು ಹಿಂಗೆ ಹೋಗು ಅಂತ ಹೇಳುತ್ತೆ. ಇದು ಈ ಥರನೂ ಫೀಲ್ಡ್ಗೆ ಫೋರ್ಸ್ ಅಪ್ಲೈ ಆಗುತ್ತೆ, ಇಲ್ಲಿ ಫೋರ್ಸ್ ಅಪ್ಲೈ ಆಗುತ್ತೆ. ಸೊ ಒಂದು ಪಾಯಿಂಟ್ ಒಳಗೆ ಎರಡು ಡೈರೆಕ್ಷನ್ ಸಿಗಂಗಿಲ್ಲ. ಈ ಪಾಯಿಂಟ್ ಒಳಗೆ ಎರಡು ಡೈರೆಕ್ಷನ್ ನಾವು ಏನೋ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗಂಗಿಲ್ಲ ಅಟ್ ಸೇಮ್ ಪಾಯಿಂಟ್. ಸೊ ಇಂಟರ್ಸೆಕ್ಷನ್ ಆಫ್ ಲೈನ್ಸ್ ಈಸ್ ನಾಟ್ ಪಾಸಿಬಲ್. ಇಂಟರ್ಸೆಕ್ಷನ್ ಆಫ್ ಫೀಲ್ಡ್ ಲೈನ್ಸ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳ್ತೀವಿ. ಓಕೆ, ಇದನ್ನು ನಾವೇನಂತ ಬರೆಯೋಣ?
ಪಾಯಿಂಟ್ ವೈಸ್ ಬರೋದು ನೋಡೋಣ ಅಂತ ಹೆಂಗೆ ಆನ್ಸರ್ ಬರಿಬೇಕು ಅನ್ನೋದನ್ನು. ಓಕೆ, ಸೊ ಈಗ ನಾವು ಪಾಯಿಂಟ್ ವೈಸ್ ಹೆಂಗೆ ಬರೋಣ ಈ ಕ್ವಶನಿಗೆ ಆನ್ಸರ್ ಅಂತ ನೋಡೋಣ ಅಂತ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಈಸ್ ಎ ಕಂಟಿನ್ಯೂಸ್ ಕರ್ವ್ ಬಿಕಾಸ್ ಅ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಎ ಕಂಟಿನ್ಯೂಸ್ ಫೋರ್ಸ್ ವೆನ್ ಟ್ರೇಸ್ಡ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಆಗೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ವಲ್ಲ ಏನಂತ, ಕಂಟಿನ್ಯೂಸ್ ನಾವು ಇದು ಸೋರ್ಸ್ ಚಾರ್ಜ್ ಟೆಸ್ಟ್ ಚಾರ್ಜ್ ಅಂತಂದ್ರೆ ಇಟ್ ಎಕ್ಸ್ಪೀರಿಯನ್ಸ್ ಅ ಕಂಟಿನ್ಯೂಸ್ ಚಾರ್ಜ್ ಅಲಾಂಗ್ ವಿತ್ ದ ಪಾಯಿಂಟ್ಸ್, ಆಲ್ ಪಾಯಿಂಟ್ಸ್ ಅಲಾಂಗ್ ವಿತ್ ದ ಡೈರೆಕ್ಷನ್. ಇಟ್ ಎಕ್ಸ್ಪೀರಿಯನ್ಸ್ ಅ ಕಂಟಿನ್ಯೂಸ್ ಫೋರ್ಸ್, ಅದಕ್ಕಿದೇನು ಫೀಲ್ಡ್ ಲೈನ್ ಈಸ್ ಅ ಕಂಟಿನ್ಯೂಸ್ ಕರ್ವ್ ಅಂತ ಹೇಳ್ತಾರೆ. And it cannot have a sudden break because the charge move continuously and does not jump from one point to another point. So continuous ಆಗಿ ಮೂವ್ ಆಗಬೇಕಾದ್ರೆ ಚಾರ್ಜ್ ಕಂಟಿನ್ಯೂಸ್ ಆಗಿ ಮೂವ್ ಆಗುತ್ತೆ. ಇಲ್ಲಿ ಬಂತು, ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋಗುತ್ತೆ, ಒಮ್ಮೆ ಸಡನ್ ಆಗಿ ಇಲ್ಲಿಂದ ಮಾಯಾಗಿ ಅಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ನೋ, ನಾಟ್ ಪಾಸಿಬಲ್. ಇಟ್ ಮೂವ್ಸ್ ಅಲಾಂಗ್ ದ ಕಂಟಿನ್ಯೂಸ್ ಲೈನ್ ಆ್ಯಂಡ್ ದೇರ್ ಫೋರ್ ಇಟ್ ಕೆನಾಟ್ ಹ್ಯಾವ್ ಅ ಸಡನ್ ಬ್ರೇಕ್ಸ್. ಸೊ ಪಾಯಿಂಟ್ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಜಂಪ್ ಆಗಂಗಿಲ್ಲ, ಅದಕ್ಕೆ ನಮಗೇನು ನಡು ಸಡನ್ ಬ್ರೇಕ್ಸ್ ಇರಂಗಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಒಳಗೆ ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಈಚ್ ಅದರ್ ಅಟ್ ಅ ಪಾಯಿಂಟ್. ಸೊ ಇದನ್ನು ಹೇಳಿದ್ವಲ್ಲ, ಏನು ಎರಡು ಕ್ರಾಸ್ ಆದವು ಅಂತಂದ್ರೆ, ಎರಡು ಲೈನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ರಾಸ್ ಈಚ್ ಅದರ್ ಅಟ್ ಅ ಪಾಯಿಂಟ್, ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ at this point, electric field intensity will show two direction at that point. ಈ ಎರಡು ಡೈರೆಕ್ಷನ್ ತೋರಿಸುತ್ತೆ, ಅಲ್ಲಿ ಸೇಮ್ ಪಾಯಿಂಟ್ ಒಳಗೆ ಎರಡು ಡೈರೆಕ್ಷನ್ ತೋರಿಸುತ್ತೆ. ದ್ಯಾಟ್ ಈಸ್ ನಾಟ್ ಪಾಸಿಬಲ್. ಸೊ ಹೆನ್ಸ್ ಏನಂತ ಬರಿಬೋದು ನಾವು, ಹೆನ್ಸ್ ಟು ಫೀಲ್ಡ್ ಲೈನ್ಸ್ ನೆವರ್ ಕ್ರಾಸ್ ಈಚ್ ಅದರ್ ಅಂತ ಬರಿಬೋದು. ಓಕೆ, ಸೊ ಈ ಪಾಯಿಂಟ್ಸ್ನ ನೀವು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸೇವ್ ಮಾಡ್ಕೊರಿ. ಆನ್ಸರ್ ಬರಿಬೇಕಾದ್ರೆ ನೀವು ಇದನ್ನು ರೆಫರ್ ಮಾಡ್ಬೋದು. ಸೊ ಇಲ್ಲಿ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಈಗ ನೆಕ್ಸ್ಟ್ 8th ಕ್ವಶನ್ ಏನದ ಅಂತ ನೋಡೋಣ. 2 point charges QA 3 microcoulomb and QB minus 3 microcoulomb are located 20 cm apart in vacuum. What is the electric field at the midpoint O of line AB joining two charges? If negative test charge of a magnitude 1.5 into 10⁻⁹ coulomb is placed at this point, what is the force experienced by the test charge? Okay, first question understand ಮಾಡ್ಕೊಳ್ಳೋಣ. ದೇರ್ ಆರ್ 2 point charges, 2 point charges ಅಂತ ಏನಂತ, 2 point charges QA and QB. QA and QB. ಸೊ ಫಸ್ಟ್ ನಾವು ಆಲ್ವೇಸ್ ಡಯಾಗ್ರಾಮ್ ಮಾಡ್ಕೊಂಡ್ಬಿಡೋಣ ಅಂತಂದ್ರೆ ನಮ್ಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಸೊ 2 ಚಾರ್ಜಸ್ ಇದೆ, QA QB. ಎಷ್ಟದಂಥದ್ದು, ಒಂದು 3 microcoulomb QA ಆ್ಯಂಡ್ QB is -3 microcoulomb. -3 microcoulomb. ಇಷ್ಟು ನೋಡಿದ್ಕೊಂಡು ನಮಗೆ ಕೆಲವೊಂದಿಷ್ಟು ಏನೋ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಅಟ್ರಾಕ್ಟ್ ಆಗ್ಲಿಕ್ಕತ್ತವ. ಓಕೆ, ಎರಡು ಸೇಮ್ ಮ್ಯಾಗ್ನಿಟ್ಯೂಡ್ ಅದ. ದೆನ್ ದೇ ಆರ್ ಲೊಕೇಟೆಡ್ 20 cm ಅಪಾರ್ಟ್ ಇನ್ ವ್ಯಾಕ್ಯೂಮ್. ಮಿಡಲ್ ಡಿಸ್ಟೆನ್ಸ್ ಎಷ್ಟು ಕೊಟ್ಟಾರ ಅವ್ರು, 20 cm. ಇನ್ನೂ ಈಸಿ ಆಯಿತು. ಓಕೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ದ ಮಿಡ್ ಪಾಯಿಂಟ್ O? ಇವೆರಡರ ನಡುವೆ ಒಂದು ಮಿಡ್ ಪಾಯಿಂಟ್ ಅದಂತ O, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕೇಳಿಕತ್ತ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು? ದೆನ್ if a negative test charge of magnitude 1.5 into 10⁻⁹ coulomb, ಇಲ್ಲಿ ನೆಗೆಟಿವ್ ಟೆಸ್ಟ್ ಚಾರ್ಜ್ 1.5 into 10⁻⁹ coulomb ಪ್ಲೇಸ್ ಮಾಡಿದ್ರ ಅಂತಂದ್ರೆ, ದೆನ್ ವಾಟ್ ಈಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್ ಅಂತ ಕೇಳಿದ್ರೆ. ಓಕೆ, ಸೊ ನಮಗೆ ಈಗ ಕೆಲವೊಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಂಡಿವಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು ಗೊತ್ತು, ಎಲೆಕ್ಟ್ರಿಕ್ ಫೋರ್ಸ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗಂದ್ರೆ ಫಾರ್ಮುಲಾ ಅದ. ಏನು ಫಾರ್ಮುಲಾ? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು Q ಡಿವೈಡೆಡ್ ಬೈ R². ಹೌದಾ? ಇದು ಕ್ಯೂ ಏನಿದು, ಯಾವ ಕ್ಯೂ, ನಾವು ಯಾವ ಕ್ಯೂದು ಎಲೆಕ್ಟ್ರಿಕ್ ಫೀಲ್ಡ್, ಯಾವ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಟೆಸ್ಟ್ ಮಾಡ್ತಿರ್ತೀವಿ ಆ ಚಾರ್ಜ್ ಹಾಕಬೇಕಷ್ಟೇ ಇಲ್ಲಿ. ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ ದಿಸ್ ಪಾಯಿಂಟ್ O ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲಿ QA ಹಾಕ್ತೀವಿ ಆ್ಯಂಡ್ ಡಿಸ್ಟೆನ್ಸ್ ನೋಡ್ತೀವಿ. ಡಿಸ್ಟೆನ್ಸ್ ಎಷ್ಟು, 20 cm ಕೊಟ್ಟಾರ. ಆ್ಯಂಡ್ O ಈಸ್ ಅ ಮಿಡ್ ಪಾಯಿಂಟ್ ಅಂತ ಹೇಳ್ಯಾರ. O ಈಸ್ ಅ ಮಿಡ್ ಪಾಯಿಂಟ್ ಅಂದರೆ ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 10. ಓಕೆ, ಸೊ ಇದು ಯಾವುದು, AOB. AOB ಈಸ್ ಅ ಲೈನ್ ಅಂತ ಅಂದ್ಕೊಂಡ್ರೆ ಅಂದ್ರೆ AO ಈಸ್ ಈಕ್ವಲ್ಸ್ ಟು OB. AO ಈಕ್ವಲ್ಸ್ ಟು OB ಬಿಕಾಸ್ O ಈಸ್ ಅ ಮಿಡ್ ಪಾಯಿಂಟ್. ಇದು 20 cm ಅಂದರೆ ಇಲ್ಲಿ 10 cm, ಇಲ್ಲಿ 10 cm. ದೆನ್ ಈಗ ಫೀಲ್ಡ್ ಡ್ಯೂ ಟು A, ಫೀಲ್ಡ್ ಡ್ಯೂ ಟು A ಫೈಂಡ್ ಔಟ್ ಮಾಡಿರಿ ಅಂದ್ರೆ ಎಷ್ಟು, K ಅಂತಂದ್ರೆ K ವ್ಯಾಲ್ಯೂ 9 × 10⁻⁹ ಇಂಟು Q ವ್ಯಾಲ್ಯೂ ಎಷ್ಟದ,
3 micro coulomb. 3 micro is 10 raised to minus 6 coulomb divided by r square. R is 10 centimeter ಅದು 10 into 10 raised to minus 2, ಯಾಕಂದ್ರೆ ಮೀಟರ್ದು ಮಾಡ್ಕೋಬೇಕು. ಸೊ 10 raised to minus 2 ಮಾಡಿದ್ವಿ, 10 ಸೆಂಟಿಮೀಟರ್ ಕೊಟ್ಟಾರ. ಓಕೆ, ಸೊ 10 ಸೆಂಟಿಮೀಟರ್ನ 10 into 10 raised to minus 2 ಸ್ಕ್ವೇರ್ ಅಂತ ಬರಿತೀವಿ. ಓಕೆ, ಸೊ ಈಗ ಇದನ್ನೇನಾದ್ರು ಸಾಲ್ವ್ ಮಾಡ್ಕೊಳ್ಳೋಣ. ಏನಾಗುತ್ತೆ ಈಗ 27, 9 3s 10 raised to 9, 10 raised to minus 6, 10 raised to 10 raised to 3, 9 minus 6 is 3 divided by ಕೆಳಗಡೆ ಇದೇನ 10 ಸ್ಕ್ವೇರ್, ಇಲ್ಲಿ 10 ಸ್ಕ್ವೇರ್ 10 raised to minus 2 into 2, 10 raised to minus 4. ಈಗ ಪವರ್ಸ್ನ ನೀವು ಆ್ಯಡ್ ಸಬ್ಟ್ರಾಕ್ಟ್ ಮಾಡಿದ್ರಿ ಅಂತಂದ್ರೆ 3 2 ಅದ್ರ 1 ಮೈನಸ್ ಇದು ಪ್ಲಸ್ ಆಗುತ್ತೆ. 27 into 10 raised to 3 minus 2 minus of minus 4, that is 27 into 10 raised to minus 1 plus 3. ಓಕೆನಾ, minus 1 minus into minus ಪ್ಲಸ್ ಈ ಮೈನಸ್ ಅಲ್ಲ ಪ್ಲಸ್ ಆಗುತ್ತೆ ಇದು. ಓಕೆ, 3 minus 1, 3 minus 2 is 1, 1 plus 4 is 5, so 10 raised to 5. 27 into 10 raised to 5 ಇದು ಯಾವುದು? ಈ ಎ ಫೀಲ್ಡ್ ಡ್ಯೂ ಟು ಚಾರ್ಜ್ QA on O is 27 into 10 raised to 5. Next QB field due to B. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಡೈರೆಕ್ಷನ್ ಈಗ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಸೊ ಮೈನಸ್ ತೊಗೊಳಂಗಿಲ್ಲ, ಡೈರೆಕ್ಟಾಗಿ 3 ಅಂತ ನಾವು ತಗೋತೀರಿ. ಅಗೇನ್ ಸೇಮ್ ಫಾರ್ಮುಲಾ QB, ಇದನ್ನು QA ಅಂತ ಅನ್ಕೋರಿ, QA ಅಂತ ತೊಗೊಂಡಿವಿ ಆರ್ ಸ್ಕ್ವೇರ್. ಸೊ QB ಆರ್ ಸ್ಕ್ವೇರ್, K ಅಂದ್ರೆ ಅಗೇನ್ 9 into 10 raised to 9, 3 into 10 raised to 6 minus 6. ಬಿಕಾಸ್ ಮೈನಸ್ ಇದ್ರೂ ನಾವು ಮ್ಯಾಗ್ನಿಟ್ಯೂಡ್ ತೊಗೋತೀವಿ, ಮೈನಸ್ ಚಾರ್ಜ್ ಈಗ ಸದ್ಯಕ್ಕೆ ಮೈನಸ್ ಸೈನ್ ತೊಗೊಳಂಗಿಲ್ಲ. ಆ್ಯಂಡ್ ಆರ್ ಸ್ಕ್ವೇರ್ ಅಗೇನ್ 10 into 10 raised to minus 2 ಹೋಲ್ ಸ್ಕ್ವೇರ್. ಇದೇ ಸೇಮ್ ಕ್ಯಾಲ್ಕುಲೇಷನ್ ಇದ್ರಾಗೂ ಬರುತ್ತೆ. ಅಂದರೆ ಇದೆಷ್ಟು 27 ಇತ್ತಂದ್ರೆ ಇದು 27 into 10 raised to 5. ಓಕೆನಾ, ಸೇಮ್ ಬರುತ್ತೆ. ಓಕೆ, ಸೊ ಆ್ಯಂಡ್ ಈ ಎ ಈಸ್ ಈಕ್ವಲ್ಸ್ ಟು ಇ ಬಿ. ಬಟ್ ಇಲ್ಲಿ ಏನಂತ ಹೇಳ್ತೀವಿ ನಾವು, ಟೋಟಲ್ ಬೇಕಲ್ಲ, ಟೋಟಲ್ ಮಾಡಿಬಿಡೋಣ ಅಂತ. ಟೋಟಲ್ ಏನು ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಇ ಎ ಟೋಟಲ್ ಇ ಈಸ್ ಈಕ್ವಲ್ಸ್ ಟು ಇ ಎ ಪ್ಲಸ್ ಇ ಬಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪ್ಲಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬಿ. ಇದು 27, ಇದು 2 ಎರಡು ಈಕ್ವಲ್ ಅದ. 2 into 27 ಮಾಡಿಬಿಡೋಣ. 2 into 27 into 10 raised to 5. 22 into 27 ಅಂತಂದರೆ 27 2s 54 into 10 raised to 5. ಇದು ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಬೋತ್ ದ ಚಾರ್ಜಸ್ ಆಟ್ O. ಓಕೆನಾ, ಇದು ಸಿಗ್ತಾ. ಆಮೇಲೆ ಏನಂತ ಕೇಳ್ತಾರೆ, ಇಫ್ ಎ ಟೆಸ್ಟ್ ಚಾರ್ಜ್ ಆಫ್ 1.5 into 10 raised to minus 9 coulomb ಈಸ್ ಪ್ಲೇಸ್ಡ್ ಆಟ್ O. ಇಫ್ ಟೆಸ್ಟ್ ಚಾರ್ಜ್ ಈ ಕ್ಯೂ ತೊಗೊಂಬಂದು ಇಲ್ಲಿ ಇಡ್ತೀರಿ, ಟೆಸ್ಟ್ ಚಾರ್ಜ್ ತೊಗೊಂಬಂದು ಇಡ್ತೀರಿ, ಆವಾಗ ಅದರದ್ದು ಫೋರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ಫೋರ್ಸ್ ಈಸ್ ನಥಿಂಗ್ ಬಟ್ F ಈಸ್ ಈಕ್ವಲ್ಸ್ ಟು ಕ್ಯೂ ಟೆಸ್ಟ್ ಚಾರ್ಜ್ ಇಂಟು ಫೀಲ್ಡ್. ಹೌದಾ, ಇದು ಎಲ್ಲಿಂದ ಬಂತು? ಇಕ್ವೇಷನ್ ಡಿರೈವ್ ಮಾಡ್ಬೇಕೇನ ಅಥವಾ ಅಂಡರ್ಸ್ಟ್ಯಾಂಡ್ ಆಗುತ್ತಾ? ಇಲ್ಲಿ ನಮಗೆ ಫೋರ್ಸ್ ಫಾರ್ಮುಲಾ ಏನಿತ್ತು? Q1 Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇತ್ತಾ. ಸೊ ಇದನ್ನು ಏನಂತ ಹೇಳಿದ್ವಿ ನಾವು? ಇ ಅಂತ ಹೇಳಿದ್ವಿ. ದಿಸ್ ಇ ಆ್ಯಂಡ್ ಕ್ಯೂ. ಸೊ ಈ ಫಾರ್ಮುಲಾ ನಮ್ಗೆ ಡೈರೆಕ್ಟಾಗಿ ಸಿಗುತ್ತೆ. F ಈಸ್ ಈಕ್ವಲ್ಸ್ ಟು ಕ್ಯೂ ಇಂಟು ಇ. ಸೊ ಈ ಪಾಯಿಂಟ್ ಒಳಗೆ ಫೀಲ್ಡ್ ಎಷ್ಟದ? ಈ ಪಾಯಿಂಟ್ ಒಳಗೆ ಫೀಲ್ಡ್ 54 into 10 raised to 5 ಆ್ಯಂಡ್ ಚಾರ್ಜ್ ಎಷ್ಟು ನಾವು ಇಡ್ಲಿಕ್ಕೆ ಟೆಸ್ಟ್ ಚಾರ್ಜ್ 1.5 into 10 raised to minus 9 into the field is 54 into 10 raised to 5. ಓಕೆನಾ? ಸೊ ನೀವು ಇದನ್ನು ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಟೋಟಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ ಚಾರ್ಜ್ ಸಿಗುತ್ತೆ. ಓಕೆ, ಇದೇನಾಗುತ್ತೆ? ಇದು 10 raised to minus 9 plus 5 ಅಂತಂದ್ರೆ -4. ಇದು 1.5 into 54 ಮಾಡಿದ್ವಿ ಅಂತಂದ್ರೆ ಆನ್ಸರ್ ಏನು ಬರುತ್ತೆ?
81 ಬರುತ್ತಾ. ದೆನ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ನಾಗ ಇಡ್ಬೇಕಂದ್ರೆ 8.1 ಇಂಟು 10⁻³ ಅಂತ ಹೇಳ್ತೇವೆ. ಇದೇನಿದು ಫೋರ್ಸ್ದು ಯೂನಿಟ್ ನ್ಯೂಟನ್. ಎಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಟೆಸ್ಟ್ ಚಾರ್ಜ್ at O will be equals to 8.1 into 10⁻³ ನ್ಯೂಟನ್. ಬಟ್ ಇಲ್ಲಿ ಇನ್ನೊಂದು ಏನು ಮೆನ್ಷನ್ ಮಾಡಬೇಕು, ಯಾವ ಕಡೆ ಡೈರೆಕ್ಷನ್. ಓಕೆ, ಡೈರೆಕ್ಷನ್ ಆಲ್ಸೋ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಏನದು ಯಾವ ಡೈರೆಕ್ಷನ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಫಸ್ಟ್ ಇಲ್ಲಿ +3 ಮೈಕ್ರೋಕೂಲಮ್ ಇದು ನಮ್ಮ ಚಾರ್ಜ್ ಯಾವ್ದು ತೊಗೊಂಡಿವಿ, ಟೆಸ್ಟ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ ಕ್ವಶನ್ ಒಳಗೆ. ಸೊ ನೆಗೆಟಿವ್ ಟೆಸ್ಟ್ ಚಾರ್ಜ್ ಆಫ್ 1.5 ಇಂಟು 10⁻⁹ ಕೂಲಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನೆಗೆಟಿವ್ ಇರೋದ್ರಿಂದ ಇಲ್ಲೇನಾಗುತ್ತೆ, ಈ ಚಾರ್ಜ್ ದಿಸ್ ಇಸ್ ಆಲ್ಸೋ ನೆಗೆಟಿವ್. ಇಲ್ಲಿ ಇದು ನೆಗೆಟಿವ್ ಇವೆರಡು ನೆಗೆಟಿವ್ ಇದೆ ಅಂತಂದ್ರೆ ಏನಾಗುತ್ತೆ, ಎರಡು ರಿಪಲ್ ಆಗ್ತಾವೆ. ಓಕೆ, ಸೊ ಇದು ಈ ಡೈರೆಕ್ಷನ್ ಒಳಗೆ ಪುಷ್ ಮಾಡುತ್ತೆ ಆ್ಯಂಡ್ ಇದು ಈ ಡೈರೆಕ್ಷನಾಗಿ ಈ ಕಡೆ ವಾಪಸ್ ರಿಪಲ್ ಆಗ್ತಾವೆ. ಆ್ಯಂಡ್ ಇಲ್ಲಿ ಪಾಸಿಟಿವ್ ಅಂದರೆ ಇದು ಅಟ್ರಾಕ್ಟ್ ಆಗುತ್ತೆ. ಕರೆಕ್ಟ್. ಸೊ ಹಿಂಗೆ ಅಟ್ರಾಕ್ಟ್ ಆಗುತ್ತೆ ಅಂತಂದ್ರೆ ನಮ್ಮದು ಫೋರ್ಸ್ ಯಾವ ಡೈರೆಕ್ಷನ್ನಾಗ ಬರ್ಲಿಕ್ಕತ್ತಾವ, ಅಲಾಂಗ್ OA ಅಂತ ಬರಿಬೋದು ನಾವು. ಡೈರೆಕ್ಷನ್ ಆಫ್ ದ ಫೋರ್ಸ್ ಈಸ್ ಅಲಾಂಗ್ OA. ಓಕೆ, ಸೊ ಇದು ಇಷ್ಟು ಬರೆದ್ರೆ ಕಂಪ್ಲೀಟ್ ಆಗುತ್ತೆ ನಿಮ್ಮದು ಸಮ್. Okay, we'll go to the next problem.